ಲಕ್ಷ್ಮಿ ಸಾಕು ಬಿಡು ಕಡ್ಡಿ ತಿನ್ನೋದು ಊಟ ಮಾಡೋದಿಲ್ಲ ಈಗ ಮತ್ತೆ ಹೊಟ್ಟಸಿಲ್ಲ ಅಂತ ನಿಂದಿರ್ತಿ. ಸಾಕು ಬಿಡುವ ಹೊಟ್ಟೆ ಮುಸ್ತತಿ ಭಾಳ ತಿಂದ್ರೆ ಯಾವತ್ತಾತ್ ನೋಡಿ ಹಂಗ ತಿನ್ನಾಕತ್ತ. ಏ ತಿನ್ನೋಲಕ್ ಬಿಡ ಯವ್ವ ಏನ ಬಿಡ ಆಕಿ ಜೀವದಾಳ ತಿನ್ನೋಲಕ್ ಬಿಡ ಕಮ್ಲ. ಏ ಹೊಟ್ಟೆ ನುಸ್ತತ್ ಅಂತ ನಿಂದಿರ್ತಾ ಬಿಡವ ನೀ ಈಗ ಚಂದ ಊಟ ಮಾಡೋದಿಲ್ಲ ಏನಿಲ್ಲ. ಮತ್ತೆ ಹೊತ್ತು ತಪ್ಪಿಸಿ ಊಟ ಮಾಡ್ತಾ ತಲೆ ನೋಸ್ತಾ ಅಂತ ನಿಂದಿರ್ತಾ ಮತ್ತೆ. ಬೇ ಇಲ್ಲ ಬೇ ಬಾ ತಿನ್ನಾಕತ್ತಿಲ್ ತಗೋ ಈಗ ತಿನ್ನಾಕತ್ತೀನಿ ನಾನು. ಇಕೆ ಅರೇವ ನಿನ್ ಸೊಸೆ ಅರೇ ನಿಕಿನ ಆಕಿನ ಕೂಳ್ ಬೇಡ ನೀರು ಬೇಡ ನೋಡಿ ಇಂಥವು ಕಡ್ಲಿ ಒಣ ಇದ್ವು ಅಂದ್ರೆ ಮುಗಿತ್ ನೋಡು. ಶೇಂಗಾ ಸುಗ್ಗ್ಯಾಗ ಶೇಂಗಾ ಇದನ್ನು ಹುರ್ಕೊಂಡು ತಿನ್ನೋದು ಕುಚ್ಕೊಂಡು ತಿನ್ನೋದು ಅದನ್ನ ಮಾಡ್ತಾ. ಕಡ್ಲಿ ಸುಗ್ಗಿದ್ದಾಗ ಏನು ದಿನ ಅವ್ರ ಅಪ್ಪಗೆ ಹೇಳ್ತಾಯಪ್ಪ ಕಡ್ಲಿ ತೊಂಬ ಅಂತೇಳಿ ಅವನು ಬುಡ್ಡಿ ಸುಲಿದು ಅಷ್ಟು ಹುರ್ಕೊಂಡು ತಕ್ಕೊಂತ ಬಿಡ್ತಾ ಅವನ ಗುಂಪಿ ಹಾಕೊಂಡು ತಿನ್ಕೊಂತ ಆಕಿನ ಇಬ್ರು ಅವ್ರ ಅದಾರ ಲಕ್ಷ್ಮಿ ಆಕಿನ ರತ್ನನ ಆಕಿನ. ಹಾಕ್ಬಿಡ್ರೆ ಊಟ ಮಾಡ್ರಿ ಅಂತ ಊಟಕ್ಕೆ ಹಚ್ಚಲೇ. ಹ್ಞೂ ಹಾಕ್ಬೇ ಹಚ್ಚಿ ಊಟಕ್ಕೆ ಆಮೇಲೆ ತಿಂತೇವೆ ಕಡ್ಲಿನ. ಮತ್ತೆ ಶೇಂಗಾ ಹೋಳಿಗೆ ಒಲ್ವಾ ನಾನು ಮುಂಜಾನೆ ತಿಂದೆ ನೀನು ಅಷ್ಟಾದಾಗ ಒಲ್ ಬಿಡುವ ನಾನು. ಒಂದ ಐಟೇನವ ತಿನ್ನ ಒಲ್ಲನ್ ಬಾಡ್ದು ಎಲ್ಲಾ ಜೊತೆ ತಿನ್ನುವ ಜೊತೆ ಏನ್ ತಿಂತಾರ ಏನ್ ಹಚ್ಕೊಟ್ಟಿರ್ತಾರ ತಿನ್ಬೇಕು ಅಂದ್ರೆ ನೀವು ಶಕ್ತಿ ಬರ್ತದ ಅದನ್ನು ಅಲ್ಲಿ ಇದನ್ನು ಅಲ್ಲಿ ಅಂತ ಇಟ್ಟಿಟ ಹಚ್ಚೇನ ಎಲ್ಲಾ ತರ ಪಲ್ಲೆ ತಿನ್ರಿ ಇಟ್ಟ ಹಚ್ಚೇನ ರತ್ನ ನೀನು ಏನೋ ತೆಗಿಬಿಡ ತೆಗದ್ರ ನೀ ಬಿಟ್ಟಿನ ತಿನ್ನತಾನೆ ಬಿಡೋದಿಲ್ವಾ ಇವನ ತೆಗಿದಿಲ್ ತಗೋಯವ. ಇಟ್ಟದ್ನ ಕಡ್ಲಿ ತಿಂದಾರ ಹೊಟ್ಟು ಬೊಂಗ ಮತ್ತು ಊಟ ಎಲ್ಲಿ ಹೋಗ್ಬೇಕದ ಹೌದಿಲ್ಲ. ಅನ್ನಪ್ಪ ಬರ್ಲಿಲ್ಲ ನೋಡ ವೈನಿ ಮನಿ ಮುಂದೆ ಇರ್ತೇನೆ ಹೋಗ್ಬರಿವಾ ಅಂತಂದ. ಆ ಮನಿ ಮುಂದೆ ಇವು ಆಕಳದ ಕಟ್ಟಿರ್ತೀವಿ ಬಿಡ ಅದ್ರ ಸಂಬಂಧ ಒಬ್ರು ಇರುದ ಬಿಡ ಕಮ್ಲಾ ಒಟ್ಟ ಇವ ನಿಮ್ಗೆ ಚಿಂತಿಲ್ ಬಿಡು ನೀವು ಹೊಲಕ್ಕೆ ಹೋದ್ರೆ ಅಂದ್ರೆ ನಿಮ್ಮ ಅತ್ಯಾರು ಮನೆ ಮುಂದೆ ಇರ್ತಾರ ಚಿಂತಿಲ್ವಾ ಕಮ್ಲಾ ನಿಮ್ಗೆ. ವೈನಿ ನಮಗೆ ಕರೆಗೂ ಒಂದು ಗುಡ್ ಇದ್ದಂಗೆ ನೋಡಿ ಹಿರಿಯರ ಮನ್ಯಾಗಿದ್ರಂದ್ರೆ ಏನು ಚಿಂತಿಲ್ದಂಗೆ ಒಟ್ಟು ಕೆಲಸ ಎಲ್ಲ ಮಾಡಿ ಹೋಗ್ತೀವಿ ಮನೆ ಮುಂದೆ ಅದಾರ ಅನ್ನೋದೊಂದು ಧೈರ್ಯ ಇರ್ತದೆ ನೋಡು. ಎಲ್ಲ ನೀರು ಪಾರಿ ಇಟ್ಟು ಹೋಗ್ಬಿಟ್ಟಿರ್ತೀವಿ ಅಲ್ಲಿ ಉಚ್ಚಿ ಕೈ ಬಿಟ್ಬಿಟ್ರೆ ತಾವ ಕುಡಿತಾವೆ ನೀರು ಅಡ್ಡಾಡ್ಕೊಂತ. ದನ ಇವು ಎಮ್ಮಿ ಇವನ್ನ ಆಕಳದು ಚಿಂತಿಲ್ವಾ ಮನೆ ಮುಂದೆ ಇರ್ತಾರ ಚಿಂತಿಲ್ಲ ಏನು ಹೋಗು ಯಾರು ಅದಾರ ಬಿಡ ಅನ್ನೋದೊಂದು ಧೈರ್ಯ ಇರ್ತೈತೆ. ಎಲ್ಲ ಒಗ್ದು ಸಾಮಾನಲ್ಲೇ ಇರ್ತಾವೆ ಬಿಡಿ ಯಾರು ಒಯ್ದಿಲ್ಲ ಏನಿಲ್ಲ. ಎಷ್ಟೊತ್ತಿದ್ರು ಒಬ್ರು ಇರುದ ನೋಡುವ ಮನ್ಯಾಗ. ಇಲ್ಲತ್ತಂದ್ರೆ ಇದನ್ನ ಇತ್ತಾಗ ಹೊಲಕ್ಕೆ ಬಂದ್ವಿ ಇತ್ತಾಗ ಹೊಡ್ಕೊಂಬಂದ್ಬಿಟ್ಟಿರ್ತೇವೆ ಇಲ್ಲೇ ಸಂಚಾನ ಮೇಯ್ತಾವ ಮತ್ತೇನೈತಿ ಮತ್ತೆ ಹೋಗೊಂಬಂದು ಮನೆಗೆ ತೊಗೊಂಡು ಹೋಗೋದು ಏನು ಮಾಡ್ಬೇಕು ಬಿಡ ಇವ ಒಬ್ಬಂಟಿಗೆ ಯಾರು ಬಾಳೆ ಕಮ್ಲ. ಅಲ್ಲೇ ಎಲ್ಲ ಚಲೋ ಆಗಿತ್ತು ನೋಡುವ ನೀ ನಾ ಹೇಳೋರಾಗ ಎಲ್ಲ ಮಾಡಿರುವ ಇವ ನಾನು ಎಬ್ಸಿಲ್ ನೋಡು ನಿದ್ದೆ ಹತ್ತಿ ನಿನ್ನೆ ಇಷ್ಟು ಮಾತಾಡ್ಕೊಂತ ಕುಂತೀವಿ ಲೇಟಾಗಿ ಮಕ್ಕೊಂಡ್ವಿ ಮುಂಜಾನೆ ಹೆಸರನ್ನ ಆಗಿಲ್ಲ ನೋಡು. ಯಾಕ ಯವ ಏನು ಎಬ್ಸೋದು ಅಲ್ಲಿ ದಿನ 4 ಗಂಟೆಗೆ ತಿರುಗಿ ಆರಾಮ್ ತಗೋ ಏನು ಹೇಳಕ್ಕೆ ಹೋಗ್ಬೇಡ. ರತ್ನಾಗ ಹೇಳಿದ್ದೆ ಏನು ಸಪ್ಲ ಮಾಡ್ಬೇಡ ದಡಕ್ ಬಡಕ್ ಮಾಡೋದು ಭಾಳ ಆಯ್ಕೆ ಅದು ಸಪ್ಲ ಮಾಡ್ಬೇಡವ ಅತ್ತಿಯಾರು ಮಕ್ಕೊಂಡಾರ ಲಕ್ಷ್ಮಿ ಅದು ಮಕ್ಕೊಂಡಾರ ಸಪ್ಲ ಮಾಡ್ಬೇಡ ಮತ್ತು ಸಪ್ಲಕ್ಕೆ ಎದ್ಲಂದ್ರೆ ಮತ್ತೆ ಅಡುಗೆ ಅದಕ್ಕೆ ಮಾಡಕ್ಕೆ ಬರ್ತಾಳ ಅತ್ತಿ ಸಪ್ಲ ಅದು ಮಾಡ್ಬಿಡುವ ಅಂತ ಹೇಳಿದ್ನಿ ನಮ್ಮ ರತ್ನಾಗ ಹಾಂಗೆ ಕಸ ಹೊಡೆದು ವರ್ಷ ಹಾಕಿ ಇವತ್ತೆ. ನನಗೆ ಏನೇ ಹೆಸರು ನೋಡ ವೈನಿ ಒಮ್ಮೆ ನೀವು ಎಬ್ಸಿದ್ರಲ್ಲ ಚಾ ಕುಡಿ ಅಂತ ಪಾರೋ ಮಕ್ಕ ತಕೊಂಬ ಅಂತೇಳಿ ಅವಾಗ ಹೆಸರಾಗೈತವ ಯವ್ವ ನಾ ಹೇಳೋರಾಗ ಎಲ್ಲ ಅಡುಗೆ ಮಾಡ್ಯಾರ ನೋಡು. ನನಗೆ ಜೀವ ಹಳ ಅನಿಸ್ತು ಈಗ ಯವ್ವ ಏನೂ ಮಾಡಲೇ ನೋಡು ಇದ್ದಂಗೆ ಮಕ್ಕೊಂಬಿಟ್ಟೆ ಅನಿಸ್ತು. ಅದೇ ಯವ್ವ ಏನು ಬಾಡೆ ಮನೆ ಪೂರ್ತಿಯಾಕ ಮಾಡಿದ್ವಿ ಅಲ್ಲೇ ಉಣ್ಯಾಗ ಒಂದು 4 ಮನೆಗೆ ಕೊಟ್ಟೆ ಅವರು ತಾಟ ಹಚ್ಚಿ ಕೊಟ್ಟಿದ್ರು ಹೊಳ್ಳದ ತಾಟ ತೊಳೆದು ಮತ್ತು ನಾ ಮಾಡಿದ್ದು ಪಲ್ಯ ಎಲ್ಲ ಒಂದು ಶೇಂಗಾ ಹೋಳ್ಗೆ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಜೊತೆ ಚಟ್ನಿ ಪಲ್ಯ ಬಾಣ ಒಟ್ಟು ಬರ್ತಾ ಮಾಡಿದ್ನೆ ಎಲ್ಲ ಇಟ್ಕೊಟ್ಟು ನೋಡು. ಮಸ್ತ್ ಆಗೈತೆ ಬನ್ನಿ ಪಲ್ಯ ಅಂದ್ರೆ ಭಾರಿ ಆಗೈತೆ ಮಸ್ತ್ ಆಗೈತಿ ಅತ್ತಿ ಬರ್ತ ಮಸ್ತ್ ಆಗೈತೆ ನಾವು ಭಾರಿ ಚಲೋ ಆಗೈತಿ ಆಗೈತೆ ಅವ ಅವ್ಳಿಗೆ ಎಷ್ಟು ಪಾಳಾಗ ನೋಡುವ ಮಸ್ತ್ ಆಗ್ಯಾವ ನೋಡು ಒಟ್ಟು ದಾಂಡಿ ಬಂದಿಲ್ಲ ಏನಿಲ್ಲ. ನೀನು ಸೊಸಿನ ಲಟ್ಟಿಸ್ಕೊಟ್ಲವ ನಾನು ಕಾಲು ನೋವು ನಾನು ತುಂಬಿಕೊಟ್ನೆ ಇನ್ನೂ ತುಂಬಾಕ ಇದಾಗಂಗಿಲ್ಲ ತಡಿ ಅಂತೇಳಿ ತುಂಬಿಕೊಟ್ನೆ ನಾನು ಆಕಿನ ಲಟ್ಟಿಸ ಆಡೋ ನಾನು ಬೇಯಿಸಿದೆ ಬೇಸಾಗ್ಯಾವ. ಅಯ್ಯೋ ರತ್ನ ಲಟ್ಟಿಸ ಅಣ್ಣ ಇವ ಎಂತ ಚಲೋ ಆಗ್ಯಾವ ನೋಡು ದಾಂಡಿ ಬಂದಿಲ್ಲ ಏನಿಲ್ಲ ವೈನಿ ಎಂತ ಚಲೋ ಲಟ್ಟಿಸ ನೋಡು ಎಲ್ಲ ಕಲ್ಕೊಂಡು ಬಿಡುವ ರತ್ನ ಆಗ್ಯಾವ ಅತ್ತಿ ಮಸ್ತ್ ಆಗ್ಯಾವ ಮಸ್ತ್ ಆಗ್ಯಾವ ನೋಡು ಒಂದೇಟು ಏನು ಇದಾಗಿಲ್ಲ ಒಂದು ಸಮ ಲಟ್ಟಿಸಿ ದುಂಡಾಗ ಎಂತ ಚಂದ ಆಗ್ಯಾವು ಬಾಯಾಗ ಅಷ್ಟು ರುಚಿ ಆಗ್ಯಾವ ನೋಡು ವೈನಿ. ಬೆಲ್ಲನು ಅದಕ್ಕೆ ಸರಿ ಆಗೈತಿ ತೀರ ಕಮ್ಮಿ ತಿನ್ನಂಗಿಲ್ಲ ಇವ್ರ ಮನ್ಯಾಗ ತೀರ ಹೆಚ್ಚಿಗೆ ತಿನ್ನೋದಿಲ್ಲ ನಡ್ಬರ್ಕೆ ಹಾಕ್ಬೇಕು ಇವ್ರಿಗೆ ಬೆಲ್ಲ ನಡ್ರಶೆ ಹಾಕ್ಬೇಕು ಹಂಗಾಗಿ ನೋಡೆ ಹಾಕೋದು ಅಳತಿ ಮೇಲೆ ಬೆಲ್ಲನ ಹೆಚ್ಚಿಗೆ ಆತಂದು ಹಾಲು ಮ್ಯಾಗ ಇಡೋದಿಲ್ಲ ಬೆಲ್ಲ ಅಂತ ನಿಂತಿರ್ತಾರೆ ಬೆಲ್ಲ ಆಗೈತಿ ಸಿಹಿ ಮುಂದಾಗೈತಿ ಅಂತ ನಿಂತಿರ್ತಾರೆ ತಂದಿ ಮಗಳು. ಅದಕ್ಕೆ ಸಪ್ಪ ಆತಂದ್ರೆ ಸಪ್ಪಾಗ್ಯಾವು ಬೆಲ್ಲ ಹಾಕ್ಬೇಕು ತಿನ್ನೋಟ ಅಂತ ಹೆಸರು ಇಡ್ತಾರೆ ಇಬ್ರು ತಂದಿ ಮಗಳು. ಹೌದಾ ರತ್ನ ಯಾಕೆ ಆಡ್ತೀವಿ ಬಿಡ ಅತ್ತಿ ಅವನ್ನ ನೋಡುವ ಹೆಂಗೈತಿ ರತ್ನ ಹಾಲಿನ ಬಾಯಿ ಮುಚ್ಚಿ ಬಂದೀನಿ ಇಲ್ಲ ಒಲಿ ಮ್ಯಾಗ ಇಟ್ಟಿತ್ತು ರಕ್ಳಿ ಬಾಯಿ ಮುಚ್ಚಿ ಬಾ ಅಂತ ಹೇಳಿದ್ನೆ ಏನು ಮಾಡಿದೆ ನಾವು ಹೊಸ್ರಕ್ಕೆ ಬಂದ್ಬಿಡ್ತಿ ಹಂಗೆ ಮುಚ್ಚಿ ಬಂದೇನು ಬಿಡ್ಬೇ ಬಾಯಿ ಹಾಲಿಂದನ ಮುಚ್ಚಿ ಮತ್ತು ಮೊಸರು ಎಲ್ಲ ಥರ ಪಲ್ಯ ಅಲ್ಲೇ ಒಂದ ಕಡೆ ಇಟ್ಟು ಬಂದೇನಿ ಅಪ್ಪ ಯಾರು ಹಚ್ಕೊಂಡು ಊಟ ಮಾಡ್ತಾರಂತ ಹೇಳಿ ಬೇಷ್ ಮಾಡಿಬಿಡು ನಾನು ಯಾಕೆ ಹೇಳೋದು ಮರ್ತು ನೋಡು ಅನ್ಕೊಂಡೆ. ಒಂದ ಕಡೆ ಇಟ್ಟರೆ ಹಚ್ಕೊಂತಾರೆ ಕಮ್ಲ ಇಲ್ಲತ್ತಂದ್ರೆ ಅಲ್ಲೊಂದು ಇಲ್ಲೊಂದು ಇಟ್ಟು ಅಂದ್ರೆ ಒಂದು ಹಚ್ಕೊಂತಾರೆ ಒಂದು ಹಚ್ಕೋದೇ ಇಲ್ಲ ಪಲ್ಯ ಮುಂದೆ ಏನಿರ್ತದೆ ಒಂದು ಹಚ್ಕೊಂಡು ತಿಂದು ಎದ್ದು ಬಿಡ್ತಾರೆ. ನಮ್ಮ ಮನೆಗೂ ಗಂಡು ಮಕ್ಳು ಅವರೇ ಅದಾರ ಬಿಡೆಯವ ಹಚ್ಕೊಡ್ಬೇಕು ಅವ್ರಿಗೆ ಇರಲಿಲ್ಲ ಅಂದ್ರೆ ಅಷ್ಟು ನಿರ್ವ ಇಲ್ಲ ನಾವು ಎಲ್ಲರೂ ಹೊಲಕ್ಕೆ ಬಂದ್ವಿ ಅಂದರು ಅತ್ತೆಯರು ಇರ್ತಾರಲ್ಲ ಅವರ ಹಚ್ಕೊಡೋದು ಅವ್ರಿಗೆ ಅವ್ರು ರೂಢಿನ ಇಲ್ಲ ಅವ್ರಿಗೆ ಹಚ್ಕೊಂಡು ತಿನ್ನೋದು ಒಟ್ಟೆ ನಮ್ಮ ಮನ್ಯಾಗ ಗಂಡು ಮಕ್ಳು ಅವ್ರೆ ಏನಿಲ್ವಾ ಮಾಡಿ ಒಂದು ಕಡೆ ಸರಿಸಿಟ್ವಿ ಅಂದ್ರೆ ಎಲ್ಲ ಪಲ್ಯದ್ದು ರೊಟ್ಟಿದು ಅನ್ನ ಸಾರಿಂದ ಹಚ್ಕೊಂಡು ಊಟ ಮಾಡ್ತಾರಲ್ಲ ಅಡುಗೆ ಮನೆ ಕುಂತು ಎದ್ದು ಊಟ ಮಾಡಿ ಎದ್ದು ಹೋಗ್ಬಿಡ್ತಾರೆ ಚಿಂತಿಲ್ವಾ ಎಲ್ಲರೂ ಊರಿಗೆ ಅದು ಹೋದ್ರೆ ಎಲ್ಲಾನು ಓಡಾಡ್ತಿದ್ದಾಳ ಸಂಕ್ರಮಣದ ಅಡುಗೆ ಪಾಪ ಅಕ್ಕಿ ಕೊಡೋದು ಅದು ಒಬ್ಬೇಕಾಗ್ಯಾಳ ಅಡುಗೆನೂ ಭಾಳ ದೌಡ್ ಇವತ್ತ ವೈನಿಕ್ನು ಹಂಗೇನು ಇದು ಮಾಡೋದಿಲ್ಲ ಈಗ ಓಡಾಡ್ತಿದ್ದಾಳೆ ಈಗ ಪಾಪ ಒಬ್ಬೇಕಾಗ್ಯಾಳ ದಂಡಿನ ಮನೆಯ ನಮ್ದು ಮತ್ತೆ ಹೊಲಕ್ಕದು ಕೆಲ್ಸಕ್ಕದು ಬರ್ತಾರಲ್ಲ ಅವ್ರಿಗೆ ಊಟಕ್ಕೆ ಕಟ್ಕೊಂಡು ಹೋಗ್ತಾರೆ ಅವರು ಮನ್ಯಾಗಿದ್ದ ಸಂಕ್ರಮಣ ಒಟ್ಟು ಯಾವ್ದು ಹಬ್ಬ ಇರಲಿ ಊಟಕ್ಕೆ ಬಿಡೋದಿಲ್ಲ ಬಿಟ್ಟು ತಿನ್ನೋದಿಲ್ಲ ಹಾಗಾಗಿ ಮತ್ತು ಅವರು ಒಂದು 5-6 ಮಂದಿ ಇರ್ತಾರೆ ಇಲ್ಲಿ ಮತ್ತು ಓಣ್ಯಾಗ ಅಂದ್ರೆ ಒಂದು ಮತ್ತು 20-25 ಮಂದಿಗೆ ಅಡುಗೆನ ಮಾಡೋದ ನೋಡು
ಅತ್ತಿಯರು ಹೆಚ್ಚಿಕೊಡೋದು ಅದು ಮಾಡ್ತಾರೆ. ನಾವು ಊರಿಗೆ ಬಂದೆ ಅಂದ್ರೆ ನಾನು ಇದು ಮಾಡೋದಿಲ್ಲ, ಬ್ಯಾಡ್ ಬಿಡ್ರಿ ಅಂತೇನೆ ನೀಲಾಗ ಒತ್ತರ ಆಗೋದಿಲ್ಲ ತಡಿವಾ ಅಂತೇಳಿ ಹೆಚ್ಚಿಕೊಡೋದು ಮಾಡೋದು ಮಾಡ್ತಾರೆ ಅವರು. ಹಂಗೇನು ಇದು ಮಾಡೋದಿಲ್ಲ ಅತ್ತಿಯರು. ಕಾಲು ಹಚ್ಕೊಂಡು ಹೆಚ್ಚಿಕೊಡ್ತಾರೆ ಎಲ್ಲ ಥರ ಕಾಯಿಪಲ್ಲೆ ಉಳ್ಳಾಗಡ್ಡಿ ಅದು. ತೋರ್ವ ನೀರು ಯಾರು ಕುಡಿತೀರನ ನಾವು, ನೀವು ಯಾರು ಕುಡಿತೀರನ ಹುಡುಗರೆ? ನಾವು ನೀರು ಕುಡಿದ್ವಾ ಇವ ಹೊಟ್ಟೆ ಫುಲ್ ಆತು ನೋಡಿ ನಮ್ದು. ನಾನು ಅಲ್ವಾ ಇವ ಗಳ 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 ನೀರು ಕುಡಿದ್ನೆ ಹೊಟ್ಟೆ ತುಂಬ್ದಂಗೆ ಆತು ನೋಡಿ ಅತ್ತಿ. ಬಿಟ್ಟು ನೀರು ಹಂಗೆ ತುತ್ತಿಗೆ ಒಂದೊಂದು ಗುಟಕ್ ನೀರು ಕುಡಿದ್ರೆ ಮತ್ತೇನು ಕೂಳ್ ಹೋಗತ್ತನ ಅದು. ನಿಮ್ಮ ಇಬ್ರು ಅವ್ರು ಅದಿರಿ ನೋಡಿ ನೀವು ಚಂದಾಗ ಏನರ ಹಚ್ಚಿರ್ತಾರ ಆಟ ತಿನ್ನಾಕ ಇದು ಮಾಡ್ಬೇಕು. ನಿಮ್ಮ ವಯಸ್ಸಿನಾಗ ಇದ್ದಾಗ ನಾವು 4-5 ರೊಟ್ಟಿ ತಿಂತಿದ್ವಿ ಗೊತ್ತೈತನ? 4-5 ರೊಟ್ಟಿ ತಿಂತಿದ್ರೆ ಮತ್ತೆ 6ನೇ-7ನೇ ಇದ್ದಾಗ ಹೊಲಕ್ಕೆ ನಮ್ಮವ್ವಾರು ಬಿಟ್ಟು ಹೋಗ್ಬಿಡ್ತಿದ್ರು ಹೊಲದಾಗ. ಹೊಲಕ್ಕೆ ಎಲ್ಲ ನೋಡಿಲ್ಲ ಒಂದು ಒಬ್ಬಿ ರೊಟ್ಟಿನ ಬಡದು ತುಂಬಿ ಹೊಳ್ಳಿ ಮತ್ತೆ ಬೇರೆ ಬುಟ್ಟಿಗೆ ಹಾಕ್ತಿದ್ವಿ ರೊಟ್ಟಿ. ಕೇಳಲಿ ಸುಳ ಹೇಳ್ತೇವನ ಕೇಳನಿ ಮತ್ತೆ ಮಾಡ್ಯಾ ಇಲ್ಲ. ನಾವು 3ನೇ-4ನೇ ತಂದು ರೊಟ್ಟಿ ಕಲ್ಸ್ಯಾರ ನಮ್ಮವ್ವಾರು ಎಲ್ಲ ಮಾಡ್ತಿದ್ವಿ ಬಿಡು. ನಾವು ಅವ್ರ ಹೊಲಕ್ಕೆ ಹೋದ್ರೆ ಎಲ್ಲ ಮನ್ಯಾಗ ಬಿಟ್ಟು ಹೋಗೋರು ಬಾಂಡೆಗೆ ಅರ್ಬಿಗೆ ಆಗೆಲ್ಲ ಸಾಲಿಗೆ ಇಷ್ಟು ಇದು ಇರ್ಬೇಕು. ಹೋತು ಬಿಟ್ರು ಬಿಡುತ್ತೆ ಹಂಗಾಗ. ಹೌದಾ ಬಿ? ಹ್ಞೂ ಮತ್ತೆ ಈಗೇನು ಇದನ್ನ 7 ಗಂಟೆ ತನಕ ಮಕ್ಕಳಕ್ಕೆ ಬಿಡ್ತಿದ್ದಿಲ್ಲ. ಅವ್ರು ಯಾವಾಗ ಹೇಳ್ತಾರೆ ಅವಾಗ ಎಬ್ಬಿಸ್ತಿದ್ದೆ ನಮ್ಗೆ. 5 ಅಂದ್ರೆ 5 ಹಬ್ಬ ಹುಣಿಗಿತ್ತಂದ್ರೆ ಹಂಗೆ ಅವ್ರಿಗೆ ನಿದ್ದೆ ಇರ್ತಿದ್ದಿಲ್ಲ, ನಮಗೂ ನಿದ್ದೆ ಮಾಡಕ್ಕೆ ಬಿಡ್ತಿದ್ದಿಲ್ಲ. ಹೇಳ್ರಿ ಅಂತೇಳಿ ಎಬ್ಬಿಸಿ ಕುಂದಿರ್ಸಿ ಬಿಡುವಾರು ಎಲ್ಲ. ಅವರು ಅಮಾಸೆ ದಿವಸ ಕಡ್ಬಿನಲ್ಲಿ ಲಟ್ಟಿಸ್ಕೊಡೋದು ಮತ್ತು ಇದನ್ನು ಹುಣ್ಗ ತುಂಬಿ ಇದು ಕೊಡೋದು ಎಲ್ಲ ಮಾಡ್ತಿದ್ವಿ ಬಿಡು. ನಾವೆಲ್ಲ ಕಾಯಿಪಲ್ಲೆ ಹೆಚ್ಚಿಕೊಡೋದು ಮಾಡೋದು ಸಣ್ಣರಿದ್ದಾಗ 1-2 ಕೇಳಲ್ಲೇ ನಿಮ್ಮ ಅತ್ತಿನ ಮಾಡ್ಯಾಣ. ನಾವು ಮಾಡಿ ಬಂದೇವ ಇವ್ರಂಗಾದ್ರೆ ಹೋದೇವಿ. ಒಂದು ಈಟ ಏನಾರ ಒಂದು ದಿನದಕ್ಕೆ ಹೆಚ್ಚಿಗೆ ಕೆಲಸ ಆತಿಲ್ಲ ಒಬ್ಬಿ ಕಾಲು ಸಗತೋಬಿ ಕೈ ಹರಿಯಾಕತ್ತೋಬಿ ಅಂತ ಹೇಳಿ ಇವ್ರು ನೆಳಕಿನ ಕೇಳೋದಾಗದಿಲ್ಲ ಕಮಲ. ನಮ್ಮ ಕೇಕ್ನ ಅದ ಬಿಡ್ರಿ. ನಾವು ನಮ್ಮ ಅತ್ತೆಯರಷ್ಟು ಗಟ್ಟಿ ಆಗೋದ ನಮ್ಮಷ್ಟು ನಮ್ಮ ಮಕ್ಳು ಗಟ್ಟಿ ಆಗೋದಿಲ್ಲ ಬಿಡವೈನಿ. ಏನು ಒಕ್ಕಲ್ತಂದು ಹರ್ಕೊಟ್ರು ಪುರೋಟಾಗ್ಯಾರ ಇವರು. ಹಂಗೆ ನೌಕರಿ ಇದ್ದಾರಿಗೆ ಹಂಗೆ 1-2 ರೊಟ್ಟಿ ಬಡದು ಅವ್ರಿಗಂಟು ಡಬ್ಬಿಗೆ ಹಾಕಿ ತಮ್ಗೊಟ್ಟು ಹಾಕ್ಕೊಂಡು ಒಂದೊಂದು ರೊಟ್ಟಿ ತಿಂದು ನಂಜಾಡ್ಕೊಂತ ಹಂಗೆ ಇಟ್ಟಿಟ್ಟು ಕುಕ್ಕೊಂತ ಗುಬ್ಬಿ ತಿಂದಂಗೆ ತಿಂದು ಕೆಲ್ಸಕ್ಕೆ ಹೋಗುವಂತಾರ ಇವ್ರು ಬೇಕು ಇವ್ರಿಗೆ. ಇವರೆಲ್ಲ ಮುಂಜಾನೆ 4 ಗಂಟೆಗೆ ಎದ್ದು ಆಗ ಎಲ್ಲಿ ಕೆಲಸ ನಿಗ್ತತಿ ಇವ್ರಿಗೆ. ನಿಮ್ಮಷ್ಟು ಮಾಡಲಿಲ್ಲ ಅಂದ್ರು ಅತ್ತಿ ಸ್ವಲ್ಪ ಮಾಡ್ತೀವಿಲ್ವಾ ಮಾಡ್ತೀರಿ ಯಾರಿಲ್ಲ ಅಂತಾರ. ರತ್ನನೂ ಮಾಡ್ತಾಳೆ ನೀನು ಮಾಡ್ತೀವಿ. ಇನ್ನೂ ಕೆಲಸ ಮಾಡಕ್ಕೆ ಕಲ್ಕೋಬೇಕು, ಒತ್ತರ ಆಗ್ಬೇಕು ಕೆಲಸ ಹೌದಿಲ್ಲ? ನೀ ಹಿಂಗೆ ಬಿಡ್ಬೇ ಏನು ಮಾಡಿದ್ರು ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಅಂತಿ. ನಾವಿಲ್ಲೇ ತಾಯಿಗಳು ಮಕ್ಳೇನು ಮಾಡಲಿಲ್ಲ ಅಂದ್ರೆ ಸುಮ್ಮನೆ ಇರ್ತೇವಿ. ನಾಳೆ ಅತ್ತಿ ಕೇಳ್ಬೇಕಲ್ಲ ನಮ್ಮ ಅತ್ತೆ ಏನು ಅನ್ನೋದಿಲ್ಲ ತಗೋ ನನಗೆ. ನೋಡಕ್ಕೆ ಇದೇ ಎಲ್ಲಡ್ಕಿ ತಾಡ್ಕೊಡಿಲ್ಲ ರತ್ನ. ನಾವು ಹಂಗೆ ಮಾತಾಡ್ಕೊತ ಕುಂತ ಎಲ್ಲಡ್ಕಿನ ಹಾಕೊಳ್ಳಿಲ್ಲ ನೋಡು. ಹಾಕೋಬೇಕಿಲ್ವ ನೀ ಎಲ್ಲಡಿಕಿ? ಹಾಕೋರವ ನೀ ಹಾಕೊಂಡು ಕೊಡು ರತ್ನ ಲಕ್ಷ್ಮಿ. ನಾವು ಅಲ್ಲಿ ಬಿಡುವ ಯವ್ವ ನನಗೆ ತಿಂದು ಕುಟ್ಲೇನ ಒಂಥರ ತೆಲ್ ನುಸ್ತಂಗೆ ಆಕತಿ. ಅಲ್ಲಿ ಬಿಡುವ ನಾನು ಅಲ್ವಾ ನಮಗೆ ಬೇಕು ಬಿಡುವ ನೀ. ಊಟ ಆತಂದ್ರೆ ಹಿಟ್ಟಲ್ದಾಗ ಎಲೆಬಳಿ ಹಚ್ಚೈತಿ ಮತ್ತೇನೈತಿ ಅಲ್ಲಿ ಹಿತ್ಲಕ್ಕೆ ಹೋಗೋದು 2 ಎಲೆ ಹರ್ಕೊಳ್ಳೋದು ಮನ್ಯಾಗ ಸುಮ್ಮನೆ ಇರ್ತೈತಿ. ಹಚ್ಕೊಂಡು 2 ಅಡಿಕೆ ಹಾಕ್ಕೊಂಡು ಸಕ್ಕರೆ ಹಾಕೊಂಡು ತಿಂದ್ಬಿಡ್ತೇವ. ನಮ್ಮ ದಿನ ರೂಢಿ ಬಿಟ್ಬಿಟ್ಟೈತೆ ನೋಡು. ನಾನು ಹೇಳೋದೆ ಮರ್ತು ನೋಡು ಕಮಲ. ಒಂದಿಟ್ಟೆ ಎಲ್ಲಿ ಬಳ್ಳಿ ತರಬೇಕಿತ್ತವ ನಾನು ಹೇಳಕ್ಕೆ ದ್ಯಾಸ ಆರ್ತು ನೋಡು ನನಗೆ. ಎಂಥ ಚಲೋ ಐತಿ ನಿಮ್ಮದು. ಒಳಗಡೆ ಹಂಗೆ ಕೊಟ್ಟಿದ್ರಿವ ಹಂಗೆ ಬಿಟ್ಟು ಊರಿಗೆ ಹೋಗ್ಯಾನಿ 2 ದಿನ. ಅದು ಮುಂದೆ ಹಂಗೆ ನೀರು ನಾನು ಬಂದು ಹೋಗೋ ಮುಂದೆ ಹಾಕಿ ಹೋಗಿದ್ನಿ. ಇವ್ರು ಹನಸ್ಬೇಕಿಲ್ಲ ನೀರು ಅದು ಎಳೆಯದಾಗ ಹಚ್ಚಿತ್ತು ತಂದು ಬಾಡಿ ಹೋಗ್ಬಿಟ್ಟೈತಿ. ಇದನ್ನ ಕಿತ್ತು ಬಿಟ್ಟತ್ತದ ಎಲ್ಲ ಬಳ್ಳಿ. ಒಟ್ಟು ತರಬೇಕಿತ್ತು ನೋಡು ನಾನು ಹೇಳೋದು ಮರ್ತೀನಿ. ನಾನು ಐತೆ ಬಿಡು ಒಳಗಡೆ ಹೋದಾರ ಐತನ ಅಂತ ನಾ ಹಿಂಗೆ ಲಕ್ಷ್ಯ ಮಾಡಿದ್ ನೋಡು ವೈನಿ. ಮತ್ತೆ ಯಾರ ತಂಗಿದ ಬಂದ್ರೆ ನೋಡೋನ್ ತಡಿವೆ ತರಿಸ್ತೀನಿ. ನಮ್ದಂಕರ ಏನೇವ ಮರ ಆಗೈತೆ ನೋಡು. ನಿಮ್ದಂಕರ ಒಳ್ಳೆ ಚಲೋ ಐತೆ ಬಿಡು. ಏನು ಅಂಗಡಿಗೆ ಹೋಗೋಣ ಬಾ ಬಿಡು. ಎಲ್ಲಕ್ಕೆ ದಿನ ಶುಕ್ರವಾರ ಪೂಜೆಕ್ಕೆ ಮಂಗಳವಾರ ಪೂಜೆಕ್ಕೆ ಎಲ್ಲಿ ನಾವು ಅಂಕರ ಅಂಗಡಿ ಅಡ್ಡಾಡ್ಬೇಕವ. ಮರಕ್ಕೆ ಬಂದ್ರೆ ಮುಂಜಾನೆ ಮತ್ತು ಸಂಜೆಗೆ ಮಧ್ಯಾಹ್ನಕ್ಕದ ಹಾಕ್ಬಿಡ್ತಾವ ಅಂಗಡಿ. ನಾನು ಇದು ಶುಕ್ರವಾರ ಪೂಜೆದಾಗ ದೀಪಾವಳಿಯಾಗ ಉಡಿ ತುಂಬಾಕ ಮತ್ತು ನಾವು ಅಲ್ಲಿ ಹೋವ ಹಿಂಗೆ ತಿಂತಾವೆ ನೋಡು. ಒಂದೊಂದು ಹಂಗೆ ಅಗ್ಲಾಗ ಬಿಡು ಎಲ್ಲಿ ಏನು ಮಸ್ತ್ ಆಗವ ಭಾರಿ ಆಗ ಬಿಡು. ಹೆಂಗೆ ನೀರು ಅನಿಸ್ತೀವಿ ಹಂಗೆ ಸಿಗಿತತ್ ನೋಡು. ಅದಂಕರ ಮಂಡ ಒಮ್ಮೆ ಹತ್ತಂದ್ರೆ ಒಟ್ಟೆ ಇದಾಗೋದಿಲ್ಲ. 11 ಊಟ ಲೇಟನ ನೀವು ಮಾಡ್ತಾನೆ ಈಗ 2-2:30 ಅಂದ್ರೆ 2:30 3 ಗಂಟೆಗೆ ನೋಡು ಊಟ. ಮನ್ಯಾಗ ಅಂತ ಜಲ್ದಿ ಮನ್ಯಾಗ ಅದಾರ ಹೊಲಕ್ಕೆ ಹೋಗಿಲ್ಲ ಅಂದ್ರೆ ಏನು ಬಿಸಿ ರೊಟ್ಟಿ ಹಚ್ಕೊಟ್ರತ್ತಂದ್ರೆ ನಾವು ಹೊಟ್ಟೆ ಹಚ್ಚಿಲ್ಲ ನಂಗೆ ದಿನ ಉಣ್ಣೋ ಟೈಮಿಗೆ ಮತ್ತು ಹರಿದವ್ರು ಉಣ್ಣತನ ನಾವು ಉಣ್ಣೋದಲ್ಲ ಹಿಂಗೆ ಮಾಡ್ತಾರೆ ಹೊಟ್ಟೆ. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತ್ರಿ? ಸಂಕ್ರಮಣದ ಎಲ್ಲ ಬುತ್ತಿ ಕಟ್ಕೊಂಡು ಹೊಲಕ್ಕೆ ಊಟಕ್ಕೆ ಬಂದಿದ್ವಿ ನೋಡ್ರಿ. ನಾನು ನಮ್ಮ ವೈನಿ ನಮ್ಮ ಸೊಸಿ ನನ್ನ ಮಗಳು ಲಕ್ಷ್ಮಿ ಎಲ್ಲರೂ ಬಂದಿದ್ವಿ ರೀ. ಇವತ್ತಿನ ಕತೆ ಎಲ್ಲರಿಗೂ ಸ್ವಲ್ಪ ಆದ್ರೂ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳನ್ನ ನೋಡಕತ್ತಿದ್ರೆ ಅಂದ್ರೆ ಸಪೋರ್ಟ್ ಮಾಡಿರಿ. ಮತ್ತು ಸಬ್ಸ್ಕ್ರೈಬ್ ಆಗದೆ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ನಮ್ಮ ಕತೆಗಳು ಸ್ವಲ್ಪ ಆದ್ರೂ ಇಷ್ಟ ಆಗತ್ತ ಅಂದ್ರೆ ಲೈಕ್ ಕೊಡೋದಂಕರ ಮರಿಬೇಡ್ರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನ ಶೇರ್ ಮಾಡಿರಿ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀನಿ ರೀ ಫ್ರೆಂಡ್ಸ್. ಧನ್ಯವಾದಗಳು ರೀ ಎಲ್ಲರಿಗೂ.